ಕನ್ನಡ ನಾಡಿನ ಸಮಸ್ತ ಕನ್ನಡ ಕಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ನಿಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ವಿಡಿಯೋದ ಶೀರ್ಷಿಕೆ ಬಂದು ಮಧ್ಯಮ ವರ್ಗಕ್ಕೆ ಭಾರತ ಸರ್ಕಾರ 2025ರಲ್ಲಿ ಕೊಟ್ಟಂತಹ ಕೊಡುಗೆಗಳು. ಬನ್ನಿ ವೀಕ್ಷಕರೇ, ಇವತ್ತು ನಾವು ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಬ್ರೇಕ್ ಡೌನ್ ಮಾಡೋಣ. ಈ ವಿಷಯಗಳೇನೆಂದರೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್, ಟ್ಯಾಕ್ಸ್ ಎಕ್ಸೆಂಪ್ಷನ್, ಹೋಲಿಸ್ಟಿಕ್ ಗ್ರೋತ್, RBI ರೆಪೋ ರೇಟ್. ಇದೆಲ್ಲ ಕೇಳಲಿಕ್ಕೆ ದೊಡ್ಡ ದೊಡ್ಡ ಪದಗಳಾಗಿರ್ಬೋದು, ಆದರೆ ನೀವು ನಿಮ್ಮ 8 ನಿಮಿಷಗಳನ್ನು ಕೊಡಿ, ನಾವು ಇದನ್ನು ತುಂಬ ಕಾಂಪ್ಲೆಕ್ಸ್ ಇರುವಂತಹ ಪದಗಳನ್ನು ತುಂಬ ಬೇಸಿಕ್ಕಾಗಿ ನಿಮಗೆ ಅರ್ಥ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೇವೆ. ಬನ್ನಿ, ಈ ಸತಿ ಫೆಬ್ರವರಿಯಲ್ಲಿ ನಡೆದಂತಹ ಬಡ್ಜೆಟ್ಗಳಲ್ಲಿ ಪ್ರಮುಖ ತೆರಿಗೆ ವಿನಾಯಿತಿ ಅಂದರೆ ಟ್ಯಾಕ್ಸ್ ರಿಲ್ಯಾಕ್ಸೇಷನನ್ನು ಸರ್ಕಾರ ಮುಂದಿಟ್ಟಿದೆ. ಇದರಲ್ಲಿ ನಾವು ಮೇಯ್ನಾಗಿ ಗಮನ ಹರಿಸಬೇಕು ಅಂದರೆ, ಕಂಪ್ಯಾರಿಸನ್ ಮಾಡಬೇಕು ಅಂದರೆ, ಹಳೆಯ ಟ್ಯಾಕ್ಸ್ ಬ್ಯಾಕೆಟ್ ಏನಿತ್ತು, ಹಳೆಯ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಏನಿತ್ತು, ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿತ್ತು, ತೆರಿಗೆಯ ಸ್ಲ್ಯಾಬ್ಗಳೇನಿತ್ತು, ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನೀವು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ರಿ 2024ರ ಮುಂಚೆ ಅಂದರೆ 7 ಲಕ್ಷದವರೆಗೆ ನಿಮಗೆ ತೆರಿಗೆ ವಿನಾಯಿತಿ ಇರ್ತದೆ. ನೀವು ಯಾವುದೇ ತೆರಿಗೆಯನ್ನು ಕಟ್ಟೋದು ಬೇಕಾಗಿರಲ್ಲ. 7 ಲಕ್ಷದ ಮೇಲೆ 1 ರೂಪಾಯಿಯನ್ನು ನೀವು ದುಡಿದರೂ 7 ಲಕ್ಷದ ಮೇಲಿರುವ 1 ರೂಪಾಯಿಗೆ ಸಹ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದಷ್ಟು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ ಅನ್ನೋ ಬಗ್ಗೆ ಕುರಿತಾಗಿ ಮಾತಾಡೋಣ. ಫಸ್ಟ್ಗೆ 2024ರ ಮೊದಲನೇ ಹಂತದಲ್ಲಿ ಏನಿತ್ತು ಟ್ಯಾಕ್ಸ್, ಅದರ ಬಗ್ಗೆ ಮಾತಾಡೋಣ. 7 ಲಕ್ಷದವರೆಗೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟಲಿಕ್ಕೆ ಬೇಕಾಗಿದೆ. ಅದರ ನಂತರ ಏನಿರುತ್ತೆ, 0 to 3 ಲ್ಯಾಕಿಗೆ 1 ರೂಪಾಯಿ ಕಟ್ಟಲಿಕ್ಕಾಗಿಲ್ಲ, ಅಂದರೆ ನಿಲ್ ಬ್ರ್ಯಾಕೆಟಲ್ಲಿ ಬರುತ್ತೆ. ಅದಾದ ನಂತರ 3 ರಿಂದ 7 ಲಕ್ಷಕ್ಕೆ 5% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದಾದ ನಂತರ 7 ರಿಂದ 12%ಗೆ 15% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದಾದ ನಂತರ 12 ರಿಂದ ಮೇಲ್ಪಟ್ಟು ಎಷ್ಟೇ ಲಕ್ಷ ದುಡಿದ್ರು ನೀವು 25% ಟ್ಯಾಕ್ಸ್ ಇರ್ತಾ ಇತ್ತು. ಅಂದರೆ 0 to 3ಗೆ ನಿಲ್, 3 to 7ಗೆ 5%, 7 to 12ಗೆ 15%, 12 ಮೇಲ್ಪಟ್ಟು 25%. ಇದು ಟ್ಯಾಕ್ಸ್ ಸ್ಲ್ಯಾಬ್ ಆಗಿತ್ತು. ಎಲ್ಲರ ಒಂದು ಕಣ್ಣು ಕುಗ್ತಾ ಇದ್ದದ್ದೇನೆಂದರೆ, ನಾವು ಟ್ಯಾಕ್ಸ್ ರೇಟ್ಗಳನ್ನು ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ರೀತಿಯಲ್ಲಿ ಇಡ್ತೇವೆ, ಆದರೆ ಜನಸಾಮಾನ್ಯರಿಗೆ ಒದಗಿಸುವಂತಹ ಬೆನಿಫಿಟ್ಸು ಆಫ್ರಿಕನ್ ಕಂಟ್ರಿಗಳಿಗೆ ಹೋಲಿಸಿ ಮಾತಾಡಿದರು ಕೆಲವರು. ಇದೇ ಕಾರಣದಿಂದಾಗಿ ಎಷ್ಟೊಂದು ಜನ ನಿರ್ಮಲಾ ಸೀತಾರಾಮನ್ ಅವರನ್ನು ಟ್ಯಾಕ್ಸನ್ನು ತಗೊಳ್ಳೋದೇ ಆಯಿತು, ಜನರಿಗೆ ಉಳಿತಾಯ ಆಗುವಂಥದ್ದು ಏನಾದರೂ ತನ್ನಿ ಅಂತ ಹೇರಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ವರ್ಷ ಫೆಬ್ರವರಿ 2025ರ ಬಡ್ಜೆಟನ್ನು ನಾವೊಂದು ಅನಲೈಸ್ ಮಾಡಿದರೆ, ಇದರಲ್ಲಿ ಸುಮಾರು ಮಧ್ಯಮ ವರ್ಗಕ್ಕೆ ಹೆಚ್ಚಾಗಿ ಬೇಕಾದಂತಹ ಸುಧಾರಣೆಗಳನ್ನು ತರಲಾಗಿದೆ. ಈಗಿನ ಟ್ಯಾಕ್ಸ್ ಸ್ಲ್ಯಾಬ್ ಏನಿತ್ತು ಅದನ್ನು ಮಾರ್ಪಾಡು ಮಾಡಿ 7 ಲಕ್ಷದವರೆಗೆ ಏನು ಟ್ಯಾಕ್ಸ್ ವಿನಾಯಿತಿ ಇತ್ತು ಅದನ್ನು 12 ಲಕ್ಷದವರೆಗೆ ಟ್ಯಾಕ್ಸ್ ವಿನಾಯಿತಿ ಮಾಡಿದರು. ಅಂದರೆ 12 ಲಕ್ಷ ತನಕ ನೀವು ಏನೇ ದುಡಿದ್ರು ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರ ಮೇಲೆ 12.75 ತನಕ ಅನಿಸುತ್ತೆ, ಅಲ್ಲಿ ತನಕ ನಿಮಗೇನು ಬರಲ್ಲ. ಯಾಕಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಜೊತೆ ನಿಮಗೆ ಒಂದು ಸೆಕ್ಷನ್ 87A ಕುರಿತಾಗಿ 60,000 ವಿನಾಯಿತಿ ಬರುತ್ತೆ. ಈ ನಿಟ್ಟಿನಲ್ಲಿ ನೀವು ಇನ್ಶೂರೆನ್ಸ್ ಅದು ಇದಕ್ಕೆಲ್ಲ ಕ್ಲೇಮ್ಕೊಂಡು 75,000 ತನಕ, 1,75,000 ತನಕ 0 ಟ್ಯಾಕ್ಸ್ ಒಳಗೆ ಬರ್ತೀರ. ಅದಾದ ನಂತರ ಏನಿರುತ್ತೆ, ಅಲ್ಲಿಗೆ ಟ್ಯಾಕ್ಸ್ ಸ್ಲ್ಯಾಬ್ಗಳು ಅನ್ಯಾಯ ಆಗುತ್ತೆ. ಈಗಿನ ಟ್ಯಾಕ್ಸ್ ಸ್ಲ್ಯಾಬನ್ನು ನೀವು ನೋಡಿದರೆ 4 ಲಕ್ಷದವರೆಗೆ, ಅಂದರೆ ಕಳೆದ ಬಾರಿ 3 ಲಕ್ಷ ತನಕ ಇತ್ತು, ಅದನ್ನು ಹೆಚ್ಚಿಸಿ 1 ಲಕ್ಷ ಜಾಸ್ತಿ ಮಾಡಿ 4 ಲಕ್ಷದವರೆಗೆ ನಿಲ್ಲಿರುತ್ತೆ. 4 ರಿಂದ 8ಕ್ಕೆ 5%, 8 ರಿಂದ 12ಕ್ಕೆ 10%, 12 ರಿಂದ 16ಕ್ಕೆ 15%, 16 ರಿಂದ 20ಕ್ಕೆ 20%, 20 ರಿಂದ 24ಕ್ಕೆ 25%, 24 ಮೇಲ್ಪಟ್ಟಂತಹ ಆದಾಯಕ್ಕೆ 30% ಟ್ಯಾಕ್ಸ್ ಅನ್ನು ಹೊಸ ಸ್ಲ್ಯಾಬಲ್ಲಿ ತಂದಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರಾದಂತಹ ಮಿಡಲ್ ಕ್ಲಾಸ್ಗಳೇ ಜಾಸ್ತಿ ಇರುವಂತಹ ಭಾರತಕ್ಕೆ ಒಂದು ಉಸಿರಾಡಲಿಕ್ಕೆ ಒಂದು ರೀತಿಯಾದಂತಾಯಿತು. ಅಂದರೆ ಈ ಟ್ಯಾಕ್ಸ್ ಎಕ್ಸೆಂಪ್ಷನಲ್ಲಿ ಉಳಿದಂತಹ ಹಣವನ್ನು ಸಮಾಜದಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನು ಸಮಾಜದಲ್ಲೇ ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಈ 1 ಲಕ್ಷ ಹೆಚ್ಚಿಗೆ ಉಳಿದಿರುತ್ತೆ, ಅದರಿಂದ ಏನೋ ಒಂದು ಫ್ರಿಡ್ಜ್ ತೊಗೊಂಡ್ರು, ವಾಷಿಂಗ್ ಮಷಿನ್ ತೊಗೊಂಡ್ರು,
ಅದು GST ರೂಪದಲ್ಲಿ ಆಗಿರ್ಬೋದು, ಟ್ಯಾಕ್ಸ್ ರೂಪದಲ್ಲಿ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿಗಳ ಏನು ಹೇಳ್ತಾರೆ ಈ ಟೋಟಲ್ ಸೆಕ್ಷನ್ಸ್ ಏನು ಸೇಲ್ ಆಗುತ್ತೆ, ಯೂನಿಟ್ಸ್ ಏನು ಸೇಲ್ ಆಗುತ್ತೆ, ಅದರಿಂದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ, ಅಂದರೆ GDP ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಭಾರತದ ಆರ್ಥಿಕತೆಗೆ ಉಸಿರಾಡಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಾಗ ಆಯಿತು. ಇದಷ್ಟೇ ಮಾಡಿತ್ತಾ ಅಂತ ನೋಡಿದ್ರೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಯಿತು ಅಂದರೆ ಬಹು ನಿರೀಕ್ಷಿತವಾಗಿದ್ದಂತಹ RBIನ ರೆಪೋ ರೇಟ್, ಅಂದರೆ ಸಾಲ ಕೊಡಲಿಕ್ಕೆ ಒಂದು ಪರ್ಸೆಂಟೇಜ್ ಇರುತ್ತೆ, 6.50% ಇತ್ತು. ಅದನ್ನು ಈಗ 6.25%, ಅಂದರೆ 25 ಬೇಸಿಸ್ ಪಾಯಿಂಟನ್ನು ಡಿಕ್ರೀಸ್ ಮಾಡ್ತು RBI. ಇದರಿಂದಾಗಿ ನಿಮಗೆ ಅಗ್ಗದ ಇಂಟ್ರೆಸ್ಟ್ ರೇಟ್ನಲ್ಲಿ ಸಾಲಗಳು ದೊರೆಯುತ್ತೆ. ಸಾಲಗಳನ್ನು ಕಮ್ಮಿ ರೇಟಿಗೆ ಕೊಡೋದ್ರಿಂದ ಏನಾಗುತ್ತೆ ಸಮಾಜದಲ್ಲಿ ಅಂದರೆ, ಈಗ ಯಾರೊಬ್ಬರು ಒಂದು ಗೃಹ ಲೋನ್ ತೊಗೊಳ್ಬೇಕು, ಒಂದು ಮನೆ ಕಟ್ಟಬೇಕು ಅಥವಾ ಮನೆ ತೊಗೊಳ್ಬೇಕು ಅಂತ ಇರ್ತಾರೆ, ಅವರು ಏನಿರುತ್ತೆ ಅವ್ರದ್ದು ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅದು ಒಂದು 13-14% ಇತ್ತು ಅಂದರೆ ಆ ಟ್ಯಾಕ್ಸ್ ಇದರಲ್ಲಿ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋದ್ರಿಂದ ಅಲ್ಲಿ ಅವರಿಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಕಟ್ಟೋದ್ರಿಂದ ಒಂದಷ್ಟು ಹಣ ಉಳಿಯುತ್ತೆ. ಆ ಹಣವನ್ನು ಅವರು ಬೇರೆ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ಬೋದು. ಈ ನಿಟ್ಟಿನಲ್ಲಿ ಈ ಬೇರೆ ರೀತಿಯಲ್ಲಿ ಖರ್ಚಾಗುವಂಥ ಹಣದಿಂದ ಒಂದು ಕಂಪನಿ ಅಥವಾ ಒಂದು ಫ್ಯಾಕ್ಟ್ರಿ ಏನಿರುತ್ತೆ ಅದರ ಔಟ್ಪುಟ್ ಜಾಸ್ತಿ ಆಗುತ್ತೆ. ಅದು ಔಟ್ಪುಟ್ಟಿಗೆ ಜಾಸ್ತಿ ಮಾಡಲಿಕ್ಕೆ ಏನು ಮಾಡ್ತಾರೆ, ಒಂದು ಇಬ್ಬರನ್ನ ಹೆಚ್ಚಿಗೆ ಹೈರ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇದೊಂದು ಸೈಕಲ್ ರೀತಿ. ನೀವು ಇದನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಎಲ್ಲಿ ಹಣ ಉಳಿತಾಯ ಆಗುತ್ತೋ ಅದು ಖರ್ಚಾಗುತ್ತೆ. ಖರ್ಚಾದಂಥದ್ದು ಇನ್ನೊಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದದ್ದು ಮತ್ತೆ ಇನ್ನೊಂದು ಕುಟುಂಬವನ್ನು ಆರ್ಥಿಕವಾಗಿ ಮೇಲೆತ್ತುವಲ್ಲಿ ಹೆಲ್ಪ್ ಆಗುತ್ತೆ. ಇದೊಂದು ದೊಡ್ಡ ಸೈಕಲ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನೀವು ನೋಡಿದರೆ ಸ್ಟಾರ್ಟಪ್ಗಳಾಗ್ಬೋದು, MSME ಆಗ್ಬೋದು, ಇವುಗಳಿಗೆ ಈ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗೋದ್ರಿಂದ RBIನ ಅದರಿಂದಾಗಿ ಅವರು ಹೂಡಿಕೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಆ ಹೂಡಿಕೆಯನ್ನು ತರಲಿಕ್ಕೆ ಲೋನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ನೋಡಿದರೆ 2024 6.3% GDPಯನ್ನು ಪ್ರೊಜೆಕ್ಷನ್ ಇತ್ತು. ಈ ಬಜೆಟ್ನ ನಂತರ ನಮ್ಮ ಪ್ರೊಜೆಕ್ಷನ್ 7+ ಹತ್ರ ಇದೆ. ಈ ನಿಟ್ಟಿನಲ್ಲಿ GDPಯ ಪ್ರೊಜೆಕ್ಷನ್ ಕೂಡ ಜಾಸ್ತಿ ಆಗಿದೆ. ಇದಾದ ನಂತರ ನಮ್ಮ ಮಿಡಲ್ ಕ್ಲಾಸ್ ಅಲ್ಲದೆ ಲೋವರ್ ಮಿಡಲ್ ಕ್ಲಾಸಲ್ಲಿ ಬರುವಂತಹ ಗಿಗ್ ವರ್ಕರ್ಸ್, ಅಂದರೆ ಈ ಝೊಮ್ಯಾಟೊ ಡೆಲಿವರಿ ಬಾಯ್ಗಳಾಗಿರ್ಬೋದು, ಸ್ವಿಗ್ಗಿ ಡೆಲಿವರಿಗಳಾಗಿರ್ಬೋದು, ಅಥವಾ ಈ ನಿಟ್ಟಿನಲ್ಲಿ ಗಿಗ್ಗಿಗೋಸ್ಕರ ಅಂದರೆ ಒಂದು ಡೆಲಿವರಿ ಆಗಿರ್ಬೋದು, ಈ ರೀತಿಯಲ್ಲಿ ಗಿಗ್ ವರ್ಕರ್ಸ್ ಅಂತ ಬರ್ತಾರೆ. ಇವರಿಗೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ PMJY ಕೆಳಗಡೆ 5 ಲಕ್ಷದ ಮೆಡಿಕಲ್ ಇನ್ಶೂರೆನ್ಸ್ಗೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕೆಳಗೆ ಅವರನ್ನು ತಂದರು. ಇದರಿಂದಾಗಿ ಒಂದಷ್ಟು ಯಾವ ಸೆಕ್ಟರನ್ನು ರೀಚ್ ಮಾಡಲಿಕ್ಕೆ ಆಗಿರಲ್ಲ ಅಂತ ಇರುತ್ತೋ ಆ ಸೆಕ್ಟರ್ಗಳನ್ನು ಬಲವರ್ಧನೆ ಮಾಡುವುದರಲ್ಲಿ ಇದು ಹೆಲ್ಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ವರ್ಷದ 2024ರ ಬಜೆಟನ್ನು ನಾವು ನೋಡಿದ್ರೆ ಒಂದು GDPಗೆ ಪ್ರೋತ್ಸಾಹ ಕೊಡುವಂತಹ ಹಾಗೂ ಮಧ್ಯಮ ವರ್ಗದಲ್ಲಿ ಹಣವನ್ನು ಉಳಿಸುವಂತಹ ಒಂದು ಬಡ್ಜೆಟನ್ನು ಈ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೇನು ಅನಿಸುತ್ತೆ? ನೀವು ಮೊದಲು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ರಿ, ಇನ್ನು ಮುಂದೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗ್ಬೋದು? ಇದರಿಂದ ನಿಮಗೆ ಅನುಕೂಲ ಆಯಿತೋ ಇಲ್ವೋ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ನಿಮ್ಮ ಧರಣೀಶ್ ಹೆಗ್ಡೆ. ಧನ್ಯವಾದಗಳು.